ಶಾಂತಿ ಆಯ್ತೇನೆ, ಬೇಗ ಬಾ. ನೀನು ಕೂತ್ಕೋ ಬಾಮ್ಮ. ಅಲ್ಲಿ ಯಾಕಮ್ಮ ಕೂರ್ತಿದ್ಯಾ? ಇವನ್ ಪಕ್ಕಕ್ಕೆ ಬಾ. ಪರವಾಗಿಲ್ಲ ಮಾವ, ಇಲ್ಲೇ ಆರಾಮಾಗಿದೆ. ಏನಾಗಿದೆ ನಿಮ್ಮಿಬ್ಬರಿಗೆ? ಯಾಕಿಬ್ರು ಮಾತಾಡ್ತಾ ಇಲ್ವಲ್ಲ? ಅಯ್ಯೋ ಹಾಗೇನಿಲ್ಲ, ಚೆನ್ನಾಗೇ ಇದ್ದೀವಿ ಮಾವ. ತಗಡ್ ತರ ಇದ್ದೀವಿ, ನಾವಿಬ್ರು ಮಾತಾಡಿಸ್ತಿಲ್ಲ. ಸೀನಿಯರ್ ನನ್ನ ಮೇಲೆ ಮುನಿಸ್ಕೊಂಡಿದ್ದಾರೆ, ಅದು ಆಫ್ಟರ್ ಆಲ್ ಒಂದು ಮೊಬೈಲ್ ವಿಷಯಕ್ಕೆ. ಮಾಮ್, 10 ವರ್ಷದಿಂದ ನಾನು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ತನಕ ನೀನು ಯಾವ ಥರ ನನ್ನ ಮೊಬೈಲ್ ಮುಟ್ಟಿದ್ಯಾ? ಇಲ್ಲಪ್ಪ. ಡ್ಯಾಡ್, ಇವತ್ತಿನ ತನಕ ನೀವು ಯಾವ ಥರ ನನ್ನ ಮೊಬೈಲ್ ಯೂಸ್ ಮಾಡಿದ್ದೀರಾ? ಇಲ್ವೋ, ಮುಟ್ಟೋದ್ರೊಳೆ ನಾಯಿ ಕಚ್ಚಿದವ್ರು ಆಡ್ದಾಗ ಆಡ್ತಿಲ್ಲ ನೀನು. ಇವತ್ತು ಅದನ್ನೇ ಮಾಡಿದ್ದು ಡ್ಯಾಡ್. ಅಷ್ಟಕ್ಕೆ ಫೀಲ್ ಆಗಿದ್ದಾರೆ. ನನ್ನ ಮೊಬೈಲಲ್ಲಿ ಫೋಟೋಸ್ ನೋಡ್ತಿದ್ರು, ಇನ್ನೂ ನೋಡ್ತೀನಿ ಅಂತಂದು. ನಾನು ಬೇಡ, ಹಾಗೆಲ್ಲ ನನ್ನ ಮೊಬೈಲ್ ಕೊಡೋಕ್ಕಾಗಲ್ಲ ಅಂದೆ. ಅಷ್ಟಕ್ಕೆ ಮುನಿಸ್ಕೊಂಬಿಟ್ರು. ನನ್ನ ಮೊಬೈಲಲ್ಲಿ ಏನೋ ಸೀಕ್ರೆಟ್ ಇಟ್ಬಿಟ್ಟಿದ್ದೀನಿ ಅಂತ ಡೌಟ್ ಇರಬೇಕು ನಿಮ್ಮ ಸೊಸೆಗೆ. ಡೌಟು ಅಂತ ಅಲ್ಲ ಮಾವ, ಸಿಂಪಲ್ ಆಗಿ ಮೊಬೈಲಲ್ಲಿ ಫೋಟೋ ನೋಡ್ತೀನಿ ಅಂದೆ. ಅಷ್ಟಕ್ಕೆ ಇವನೇ ಅದು ಪರ್ಸ್ನಲ್ಲು, ಹಾಗೆ ಹೀಗೆ ಅಂತ ಸೀರಿಯಸ್ ಆಗಿದ್ದು. ನಿಮ್ಗಿಂತ ಮೊಬೈಲೇ ಹೆಚ್ಚು ಹೊಂದಿದ್ದು ನಿಮ್ಮ ಮಗನೇ ಮಾವ. ಹ್ಞೂ ಮತ್ತೆ ಅಂದೆ. ನೀವೇನಾದ್ರು ಫೋಟೋಸ್ ನೋಡಬೇಕು ಅಂತ ಕೇಳಿದ್ದ ನಾನೇ ತೋರಿಸ್ತಿದ್ದೆ. ಅದನ್ನ ಬಿಟ್ಟು ಮೊಬೈಲೇ ಕೊಡು ಅಂದ್ರೆ ಕೊಟ್ರೆ ಏನು ತಪ್ಪಾಗ್ತಿತ್ತು? ನಾನೇ ತೋರಿಸಿದ್ದೆ ಏನು ಮುಳುಗೋಗ್ತಿತ್ತು? ಅದು ನನ್ನ ಪರ್ಸ್ನಲ್ ಅಂತ ಹೇಳಿದ್ಮೇಲೂ ಕೇಳಿದ್ರೆ ಬೇಜಾರಾಗಲ್ವಾ? ಏಯ್, ಗಂಡ ಹೆಂಡತಿ ಮಧ್ಯದಲ್ಲಿ ಅದೆಂಥದೋ ಪರ್ಸನಲ್ಲು. ಅವಳು ಕೇಳಿದ ತಕ್ಷಣ ನೀವು ಫೋನ್ ಕೊಟ್ಟಿದ್ದಿದ್ರೆ ಅವಳೇ ವಾಪಸ್ ಕೊಟ್ಟಿರ್ತಿದ್ಲು. ನೀನು ಮುಚ್ಚಿಡೋದಕ್ಕೆ ಟ್ರೈ ಮಾಡಿದ್ರೆ ಅದರೊಳಗೆ ಏನೋ ಇದೆ ಅಂತ ಅನ್ಸತ್ತಲ್ವಾ? ಅದಕ್ಕೆ ಅವಳು ಕೇಳಿದಾಳೆ. ಮುಚ್ಚಿಡಕ್ಕೆ ನನ್ನ ಮಗನ ಹತ್ರ ಏನು ಸೀಕ್ರೆಟ್ ಇದೆ? ಫಸ್ಟ್ ಆಫ್ ಆಲ್ ನನ್ನ ಮಗನಿಗೆ ರಹಸ್ಯ ಮುಚ್ಚಿಟ್ಕೊಳ್ಳೋಕ್ಕೆ ಬರೋದಿಲ್ಲ, ಜೊತೆಗೆ ಬೇರೆಯವ್ರ ರಹಸ್ಯ ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ. ಏನಮ್ಮ ಶಾಲಿನಿ, ನನ್ನ ಮಗ ನಿನ್ನನ್ನು ಯಾವತ್ತಾದರೂ ನಿನ್ನ ಸೀಕ್ರೆಟ್ ಬಗ್ಗೆ ಕೇಳಿದಾನ? ಕೇಳಿ ಮಾಮ್, ತಲೆಗೆ ಹೋಗೋ ಥರ ಇನ್ನೊಂದ್ಸಲ ಸರಿಯಾಗಿ ಕೇಳಿ. ಮಾತಾಡಮ್ಮ. ನಮ್ಮ ಅಬ್ಬಿ ಯಾವತ್ತಾದರೂ ನಿನ್ನ ಸೀಕ್ರೆಟ್ ವಿಷಯದ ಬಗ್ಗೆ ಕೇಳಿದಾನ ತಾನಾಗೆ? ನಿನ್ನ ಪರ್ಸ್ನಲ್ ವಿಷಯ ವಿಚಾರಿಸಿದಾನ? ಹೋಗ್ಲಿ, ನಿನ್ನ ಹಳ ಕಥೆ ತಿಳ್ಕೊಳ್ಳೋ ಕುತೂಹಲ ತೋರಿಸಿದಾನ? ಮಾತಾಡಮ್ಮ. ಶಾಂತಿ, ನೀನು ವಿಷಯನ ಎಲ್ಲೆಲ್ಲಿಗೋ ತಗೊಂಡು ಹೋಗ್ತಾ ಇದೀಯಾ? ಎಲ್ಲಿಗೂ ತಗೊಂಡೋಗ್ತಿಲ್ಲ ರೀ, ಇದೇ ವಿಷಯದಲ್ಲೇ ಇದ್ದೀನಿ. ಇವಳ ಸೀಕ್ರೆಟನ್ನು ಅವನು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅಂದಮೇಲೆ ಇವನ್ ಪರ್ಸ್ನಲ್ ವಿಷಯಕ್ಕೆ ಇವಳು ಯಾಕೆ ತಲೆ ಹಾಕಬೇಕು? ಸಿಂಪಲ್ ಅಲ್ವಾ? ಅದನ್ನೇ ನಾನು ಹೇಳಿದ್ದು. ಅಷ್ಟಕ್ಕೆ ಮಾವ ಸೊಸೆ ಇಬ್ಬರು ಕ್ಯಾಸೆಟ್ ಹಾಕೊಳ್ತಿದ್ದಾರೆ. ರೀ ಶಾಲಿನಿ, ನನ್ನ ಪಾಲಿಸಿ ಇಷ್ಟೇ ಕಣ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ಪರ್ಸನಲ್ ಅನ್ನೋ ಒಂದಾದ್ರೂ ವಿಷಯ ಇದ್ದೇ ಇರುತ್ತೆ. ಅದನ್ನ ಇನ್ನೊಬ್ರ ಹತ್ರ ಹೇಳಕ್ಕೂ ಹೋಗ್ಬಾರ್ದು, ಇನ್ನೊಬ್ರು ಪರ್ಸನಲ್ನ ಕೇಳಕ್ಕೂ ಹೋಗ್ಬಾರ್ದು. ಹಾಗೇನಾದ್ರೂ ಕೆದ್ಕಕ್ಕೆ ಹೋದ್ರೆ ಈ ಮನ್ಸು ಸಂಬಂಧ ಎಲ್ಲ ಕೆಟ್ಟ ಕೆರ ಹಿಡ್ದೋಗುತ್ತೆ. ಗಾಟ್ ಇಟ್? ಟೆನ್ಷನ್ ಮಾಡ್ಕೋಬೇಡ ಕಣಮ್ಮ, ಅದರಿಂದ ನಿನಗೇ ತೊಂದರೆ ಆಗೋದು. ತೊಂದರೆ ಯಾವತ್ತೂ ಆಗೋಗಿದೆ ಮಾವ. ಅದು ಎಲ್ಲಿ ಮತ್ತೆ ರಿಪೀಟ್ ಆಗತ್ತೋ ಅಂತ
ತುಂಬ ಭಯ ಆಗ್ತಿದೆ. ನನ್ನ ಹಳೆ ಕತೆನ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ ಅನ್ನಿಸ್ತಿದೆ ಮಾವ. ಅಂದ್ರೆ ಹಿಂದೆ ನನ್ನ ಲೈಫಲ್ಲಿ ಏನೆಲ್ಲ ನಡೆದಿತ್ತು ಅದನ್ನ ನಾನು ಅಭಯ್ಗೆ ಹೇಳಬೇಕಾಗಿತ್ತು. ಅವತ್ತದನ್ನು ನಾನು ಹೇಳಕ್ ಹೋದಾಗ ಕೇಳೋ ಮನ್ಸಿರ್ಲಿಲ್ಲ ಅವನಿಗೆ. ಆಮೇಲೆ ಹೇಳಕ್ಕೆ ನೀವು ಬಿಡ್ಲಿಲ್ಲ. ಸಮಯ ನೋಡ್ಕೊಂಡು ನಾನೇ ಎಲ್ಲ ಹೇಳ್ತೀನಿ ಅಂದಿದ್ರಿ. ಆದ್ರೆ ಈಗ ನೀವು ಸುಮ್ಮನಾಗಿದ್ದೀರಾ. ಮುಂದೊಂದಿನ ಅಭಯ್ಗೆ ಈ ವಿಷಯ ಗೊತ್ತಾಗಿ ದೊಡ್ಡ ಅನಾಹುತ ಆಗುತ್ತೇನೋ ಅಂತ ತುಂಬಾ ಭಯ ಆಗ್ತಿದೆ ಮಾವ. ಹಾಗೆಲ್ಲ ಏನೂ ಆಗೋದಿಲ್ಲ ಕಣಮ್ಮ. ಏನು ಗೊತ್ತೇ ಇಲ್ವೇನೋ ನಮಗೆ ಅನ್ನೋ ಹಾಗೆ ನಾವು ಸುಮ್ಮನೆ ಇದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಾನು ಸುಮ್ಮನಿರ್ಬೋದು, ಆದ್ರೆ ನನ್ನ ಮನಸ್ಸಾಕ್ಷಿ ಪ್ರತಿ ಸಲ ನಂಬಿಕೆ ವಿಷಯ, ರಹಸ್ಯದ ವಿಷಯ ಬಂದಾಗ್ಲೂ ನನ್ನ ಮನಸ್ಸು ಚುಚ್ಚಿ ಚುಚ್ಚಿ ಸಾಯಿಸುತ್ತೆ. ತುಂಬಾ ಹಿಂಸೆ ಆಗುತ್ತೆ. ದೇವ್ರಂತ ಹುಡುಗನ್ ಪಾದ ಮುಟ್ಟೋ ಯೋಗ್ಯತೆನೂ ನನಗಿಲ್ಲ ಅಂತ ಅನ್ಸುತ್ತೆ. ಎಲ್ಲಾದ್ರೂ ದೂರ ಹೋಗ್ಬಿಡ್ಬೇಕು ಅನ್ಸುತ್ತೆ ಮಾವ. ಅಯ್ಯೋ, ಹಾಗೆಲ್ಲಾದ್ರೂ ಮಾಡ್ಗಿಡ್ಬಿಟ್ಟಿಯಾ ಕಣಮ್ಮ. ವಯಸ್ಸಲ್ಲಿ ನಿನಗಿಂತ ದೊಡ್ಡವನಾದರೂ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ, ಮನಸ್ಸಿನಿಂದ ಇದನ್ನೆಲ್ಲ ತೆಗೆದು ಹಾಕ್ಬಿಡು. ನಿನಗೆ ಕೈ ಮುಗಿತೀನಿ ಪ್ಲೀಸ್. ಮಾವ, ದಯವಿಟ್ಟು ನೀವು ಹೀಗೆ ಮಾತಾಡಬೇಡಿ.